ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. 2026ರ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ರಾಶಿಗಳ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ 2026ರ ವರ್ಷ ಯಾವ ರೀತಿಯಾಗಿದೆ, ಏನೇನೆಲ್ಲ ಯೋಗಗಳನ್ನ ತರ್ತಾ ಇದೆ, ಯಾವ್ಯಾವ ದೋಷಗಳು ಎದುರಾಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಹಾಗೆ ಶಿಕ್ಷಣ, ಹಣಕಾಸು, ಆರೋಗ್ಯ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಅಭಿವೃದ್ಧಿ 2026ರ ವರ್ಷದಲ್ಲಿ ನಿಮ್ಮದಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು, ನೇರ ಪ್ರಸಾರದಲ್ಲಿ ಗುರೂಜಿಗಳ ಬಳಿ ಮಾತನಾಡ್ಬೋದು. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಸಹ ಎಲ್ಲ ಒಂದು ಸುಲಭ ಸರಳ ಪರಿಹಾರವನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. ಗುರೂಜಿ, ಈಗ ನಾನು ಹೇಳ್ತಾ ಇದ್ದೆ, ಈ ಹಿಂದೆ ನಾವು ಸಾಕಷ್ಟು ರಾಶಿಗಳ ಬಗ್ಗೆ 2026ರ ವರ್ಷ ಹೇಗಿದೆ ಅಂತ ಹೇಳಿ ತಿಳಿಸಿರಿ. ನಮಗೆ ಸಾಕಷ್ಟು ರಿವ್ಯೂಸ್ ಕೂಡ ಬರ್ತಾ ಇದೆ ಗುರೂಜಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ವಿಚಾರ, ಮೊದಲನೇದಾಗಿ ಗ್ರಹ ಗೋಚಾರದ ವಿಚಾರ ಯಾವ ರೀತಿಯಾಗಿದೆ, ಯಾವೆಲ್ಲ ಗ್ರಹಗಳ ಗೋಚಾರ ಜರುಗ್ತಾ ಇದೆ ಪ್ರಮುಖವಾಗಿ ಅಂತ ನೋಡಿ. ವರ್ಷದ ಕೊನೆಯ ದಿನ ಇವತ್ತು. ಎಲ್ಲ ವೀಕ್ಷಕರಿಗೆ ಇನ್ನೇನು ನಾಳಿನ ದಿನ ಮತ್ತು 2026 ಶುರುವಾಗ್ತಾ ಇರುವಂಥದ್ದು. ಸೊ ಪ್ರತಿ ವರ್ಷದಂತೆ ಹೊಸ ವರ್ಷವೂ ಕೂಡ ಬಂದಿರುವಂಥದ್ದು ಬಹಳ ಸಂತೋಷಕರ. ಅದರಲ್ಲೂ ನಮ್ಮ ಜ್ಯೋತಿಷ್ಯ ಸನಾತನ ಪರಂಪರೆಯಲ್ಲಿ ನೋಡೋದಾದರೆ ಒಂದು ಸಂವತ್ಸರಕ್ಕೆ, ಹೊಸ ಸಂವತ್ಸರ ಯುಗಾದಿ ಹಬ್ಬಕ್ಕೆ ನಾವು ಹೊಸ ಹಬ್ಬ ಅಂತ, ಒಂದು ಹೊಸ ವರ್ಷ ಅಂತ ಪರಿಗಣಿಸ್ತೇವೆ. ಈ ಒಂದು ಸಂವತ್ಸರದ ಪ್ರಾರಂಭ ಆಗುವಂಥದ್ದು ಯುಗಾದಿ ಹಬ್ಬದಂದು. ಯುಗಾದಿ ಹಬ್ಬ ಯಾಕೆ ಸ್ಪೆಷಲ್ ಅಂತಂದರೆ ಪಂಚಾಂಗ ಆಚರಣೆ ಆಗಿರ್ಬೋದು, ಮತ್ತು ಅದರದೇ ಆದ ಮಹತ್ವವಿದೆ. ಚೈತ್ರ ಮಾಸದಲ್ಲಿ ಬರುವಂಥ ಹೊಸ ವರ್ಷ ಪರ್ವ, ಗಿಡ ಮರಗಳು ಚಿಗುರುವಂಥದ್ದು, ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು, ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಧರಿಸುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳಲ್ಲಿ ಇದು ಹಬ್ಬಕ್ಕೆ ಮಹತ್ವ ಇರುವಂಥದ್ದು. ಆದರೆ ಈಗ ನಮ್ಮ ಬದಲಾದ ಕಾಲಘಟ್ಟದಲ್ಲಿ ನಾವು ಇವಾಗಿನ ಒಂದು ಜನ್ರೇಷನ್ ಅನುಸಾರವಾಗಿ ನೋಡಿದರೆ ಜನವರಿ 1ನೇ ಹೊಸ ವರ್ಷ ಅಂತ ಪರಿಗಣಿಸ್ತೇವೆ. ಸೊ ನಮ್ಮ ವೀಕ್ಷಕರದ ಒಂದು ಒತ್ತಾಯದ ಮೇರೆಗೆ ನಾವು ಆಲ್ರೆಡಿ ಮೀನ ದ್ವಾದಶ ರಾಶಿಗಳು ಉಲ್ಟಾ ಆಗಿ ಮೀನ ರಾಶಿ ಆಗಿರ್ಬೋದು, ಮಕರ, ಕುಂಭ, ಈ ರೀತಿ ಇವತ್ತು ಕನ್ಯಾ ರಾಶಿ 31ನೇ ತಾರೀಕು ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಂದು ಕನ್ಯಾ ರಾಶಿಯವರ ವರ್ಷ ಭವಿಷ್ಯದ ವಿಚಾರವಾಗಿ ನೋಡೋದಾದರೆ ಜನವರಿ 1, 2026ರಿಂದ ಡಿಸೆಂಬರ್ 31, 2026ರವರೆಗೆ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ 2 ಗ್ರಹಗಳ ಗೋಚಾರ ಒಂದು ರಾಶಿಯ ಜಾತಕಸ್ಥರಿಗೆ ಆಗ್ತಾ ಇರುವಂಥದ್ದು. ಮೊದಲನೇದಾಗಿ ಜೂನ್ 2ನೇ ತಾರೀಕು ಗುರು ಭಗವಾನರು ಕನ್ಯಾ ರಾಶಿಗೆ ಇಷ್ಟು ದಿನ ಏನೋ ದಶಮಸ್ಥ ಇದ್ದರು, ಈಗ ಲಾಭ ಸ್ಥಾನದಲ್ಲಿ ಬಂದು ಲಾಭದ ಗುರು ತುಂಬ ಒಂದು ಒಳ್ಳೆಯ ಸಕಾರಾತ್ಮಕ ಅಂಶವಾಗಿ ಕೆಲಸ ಮಾಡುತ್ತೆ. 2ನೇದಾಗಿ ಡಿಸೆಂಬರ್ 7ನೇ ತಾರೀಕು ರಾಹುಕೇತುವಿನ ಬದಲಾವಣೆ ಆಗುವಂಥದ್ದು. ರಾಹುಕೇತು ಈಗ ಷಷ್ಠಭಾವದಲ್ಲಿ ರಾಹು, ವ್ಯಯಭಾವದಲ್ಲಿ ಕೇತು ಇದ್ದು ಅದರ ಬದಲಾವಣೆ ಆಗುವಂಥದ್ದು, ಮತ್ತು ವರ್ಷ ಪೂರ್ತಿ ನಿಮಗೆ ಸಪ್ತಮ ಶನಿಯ ಪ್ರಭಾವ ಇರುವಂಥದ್ದು. ಸೊ ಈ ಒಂದು ವಿಚಾರ, ಮತ್ತು ಗುರು ಮತ್ತು ರಾಹುವಿನ ಬದಲಾವಣೆ ಮಾತ್ರ ಕನ್ಯಾ ರಾಶಿಯವರಿಗೆ ಈ ವರ್ಷದ ಅನುಸಾರವಾಗಿ ದೊಡ್ಡ ಬದಲಾವಣೆ ಅಂತ ಹೇಳ್ತೀವಿ. ಮತ್ತು ಇನ್ನು ಬದಲಾವಣೆ ವಿಚಾರ ನೋಡೋದಾದರೆ ರವಿ ಗ್ರಹರು 1 ತಿಂಗಳಿಗೆ ಒಂದ್ಸತಿ ಆದರೆ, ಕುಜ ಗ್ರಹರು 45 ದಿನಕ್ಕೆ ಒಂದ್ಸತಿ, ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಮತ್ತು ಬುಧ ಗ್ರಹರು 30 ದಿನಕ್ಕೆ ಒಂದ್ಸತಿ ಬದಲಾವಣೆ ಆಗುವಂಥದ್ದು. ಅತ್ಯಂತ ವೇಗವಾಗಿ ಬದಲಾವಣೆ ಆಗ್ತಿರುವಂಥದ್ದು ಚಂದ್ರಗ್ರಹ. ಸೊ ರಾಹು, ಕೇತು, ಶನಿ, ಗುರು ಇದು 4 ಗ್ರಹಗಳನ್ನು ಬಿಟ್ಟು ಸೂರ್ಯ, ಚಂದ್ರ, ಕುಜ ಮತ್ತು ಬುಧ ಈ 5 ಗ್ರಹಗಳ ಆಧಾರದ ಮೇಲೆ ನಾವು ಮಾಸ ಭವಿಷ್ಯ ಹೇಳ್ತಿರ್ತೀವಿ. ಸೊ ವರ್ಷ ಭವಿಷ್ಯನು ಇನ್ನು ಉಳಿದ 4 ಗ್ರಹಗಳ ಆಧಾರದಲ್ಲಿ ಹೇಳುವಂಥದ್ದು ಸೊ ವೀಕ್ಷಕರಿಗೆ ತಿಳಿಸ್ತಾ ಇದ್ವಿ. ಪ್ರಮುಖವಾಗಿ ಬದಲಾವಣೆ ಇಷ್ಟೇ, ಒಂದು ರಾಹು, ಕೇತು ಮತ್ತು ಗುರುವಿನ ಬದಲಾವಣೆ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಆಗ್ತಾ ಇರುವಂಥದ್ದು. ಗುರುಜಿ, ಇನ್ನು ಕನ್ಯಾ ರಾಶಿಯವರಿಗೆ 2026ರ ಹೊಸ ವರ್ಷ ಏನಿದೆ, ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅನುಕೂಲತೆಗಳನ್ನ ಸಿದ್ಧಿಸ್ಕೊಳ್ಳಲಾಗ್ತಾ ಇದೆ, ಜೊತೆಗೆ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ? ನೋಡಿ, ನಾವು ಹಲವಾರು ಒಂದು ಪ್ರಮುಖ 8 ಅಂಶಗಳ ಬಗ್ಗೆ ನೋಡ್ತಾ ಇದ್ದೀವಿ ಪ್ರತಿಯೊಂದು ರಾಶಿಯವರ ವಿಚಾರವಾಗಿ. ಅದರಲ್ಲಿ ತಾವು ಮೊದಲು ಶಿಕ್ಷಣದ ವಿಚಾರ ಕೇಳಿದ್ರಿ. ಅದರಲ್ಲೂ ತಾವು ಕೇಳಿದ ಒಂದು ಶಿಕ್ಷಣ ವಿಚಾರ ಅಂತಂದರೆ, ಈ ಒಂದು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ 2026ರಲ್ಲಿ ಒಂದು ಮಧ್ಯಮ ಫಲ ಅಂತ ಹೇಳ್ತೀವಿ, ಅಂದರೆ ಬ್ಯಾಲೆನ್ಸ್ಡ್ ರಿಸಲ್ಟ್ ಅಂತ ಹೇಳ್ತೀವಿ. 50-50% ಅಂತ ತಗೋಬೋದು. ಅಂದರೆ SSLC ಆಗಿರ್ಬೋದು, PUC, ಡಿಗ್ರಿ, ಗ್ರ್ಯಾಜುಯೇಷನ್ನು, PhD, ಕಾಂಪಿಟೇಟಿವ್ ಎಕ್ಸಾಮ್ಸು ಯಾರ್ಯಾರು ಬರಿತಾ ಇದ್ದಾರೆ ಅವರಿಗೆಲ್ಲ ಒಂದು ಮಧ್ಯಮವಾದ ಫಲ. ಅದು ಜೂನ್ 2ನೇ ತಾರೀಕುವರೆಗೆ ಮಾತ್ರ. ಸೊ
ಜೂನ್ 2ನೇ ತಾರೀಕು ನಂತರ ಗುರು ಬಂದು ಲಾಭಭಾವಕ್ಕೆ, ದಶಮ ಭಾವದಿಂದ ಲಾಭಭಾವಕ್ಕೆ ಬರುವಂಥದ್ದು. ನಿಮ್ಮ ಒಂದು ರಾಶಿಗೆ ಗುರುಬಲ ಅತ್ಯಂತ ಪ್ರಮುಖವಾಗಿ ಬರುವಂಥದ್ದು ಕನ್ಯಾ ರಾಶಿಯವರಿಗೆ. ಸೊ ಇದರ ಒಳ್ಳೆಯ ಫಲ ವಿದ್ಯಾರ್ಥಿಗಳಿಗೂ ಕೂಡ ಸಿಗುವಂಥದ್ದು. ಗುರು ಲಾಭಸ್ಥನಾಗಿ ಏನಾಗುತ್ತೆ ಅಂತಂದರೆ ವಿದೇಶದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾರು ಅಭ್ಯಾಸ ಮಾಡ್ತಿದ್ದಾರೆ ಅದರಲ್ಲೂ ಗುರು ವೀಕ್ಷಣೆ ಬರುವಂಥದ್ದು ದ್ವಿತೀಯ ಭಾವಕ್ಕೆ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಎಷ್ಟೇ ದಿನ ಆದರೂ ಕೂಡ ನೀವು ಒಂದು ಪ್ರಿಪ್ರೇಷನ್ ಮಾಡಿ ಕಾಯಿರಿ, ನಿಮಗೆ ಜೂನ್ ನಂತರ ಒಳ್ಳೆಯ ಒಂದು ಫಲ ಬರುತ್ತೆ. ಅದರಲ್ಲೂ ಶಿಕ್ಷಣ ಸಂಬಂಧಿತವಾಗಿರುವಂಥ ಯಾವುದೇ ಅಡಚಣೆ ಇಲ್ಲ. ಜೂನ್ ನಂತರ ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ ಇವ್ರು ನಿರೀಕ್ಷೆ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ಕನ್ಯಾ ರಾಶಿಯವರಿಗೆ ಅಷ್ಟೊಂದು ಪರಿಹಾರ ಬೇಕಾಗಿಲ್ಲ. ಗುರುಜಿ, ಶಿಕ್ಷಣದ ನಂತರ ಮುಂದಿನ ಒಂದು ಹಂತ ಬಂದು ಉದ್ಯೋಗ ಅಂತ ಹೇಳಿ ಹುಡುಕುವಂತಹದ್ದಾಗಿರ್ಬೋದು, ಅಥವಾ ಈಗಾಗಲೇ ಉದ್ಯೋಗ ಮಾಡ್ತಾ ಇರೋರಾಗಿರ್ಬೋದು, ಏನಾದರೂ ಒಂದು ಚೇಂಜಸನ್ನು ಮಾಡ್ಕೊಳ್ಬೇಕು ಅನ್ನೋದಾದರೆ 2026 ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ನವಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ, ಏನು ಹೇಳುತ್ತೆ ಅಂತ? ನೋಡಿ, ಉದ್ಯೋಗದ ವಿಚಾರದಲ್ಲಿ ಪ್ರಮುಖವಾಗಿ ನಾವು ಕರ್ಮಕಾರಕ ಗ್ರಹ ಶನಿ ಅಂತ ಪರಿಗಣಿಸ್ತೀವಿ. ಕರ್ಮಕಾರಕ ನಿಮಗೆ ಸಪ್ತಮ ಸ್ಥಾನದಲ್ಲಿರುವಂಥದ್ದು. ಈ ವರ್ಷ ಪೂರ್ತಿ ನಿಮಗೆ ಸಪ್ತಮ ಸ್ಥಾನದಲ್ಲೇ ಇರ್ತಾರೆ. ಸೊ ನೋಡಿ, ಶನಿ ಭಗವಾನರಿಂದ ಯಾವುದೇ ರೀತಿ ನಿಮಗೆ ಅಷ್ಟೊಂದು ಕಿರಿಕಿರಿ ಆಗಲ್ಲ. ಯಾಕಂದರೆ ಪಂಚಮಾಧಿಪತಿ ನಿಮಗೆ ಪೂರ್ವ ಪುಣ್ಯ ಅಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಯಾವುದೇ ರೀತಿ ನೆಗೆಟಿವ್ ಕೊಡೋದಿಲ್ಲ. ಗೋಚಾರದಲ್ಲಿ ನಿಮಗೆ ಸಪ್ತಮದಲ್ಲಿ ಶನಿ ಇರಲು ಏನಾಗುತ್ತೆ, ಸಂಪತ್ತಲ್ಲಿ ವೃದ್ಧಿ ಮಾಡುವಂಥದ್ದು, ಒಳ್ಳೆ ಸಾತ್ವಿಕ ಗುಣ ಕೊಡುವಂಥದ್ದು. ಇದರಿಂದ ಕನ್ಯಾ ರಾಶಿಯವರು 2020ರಲ್ಲಿ ಚುರುಕಾಗ್ತೀರಾ, ಬುದ್ಧಿವಂತರಾಗ್ತೀರಾ, ಪರಾಕ್ರಮಶಾಲಿಗಳಾಗ್ತೀರಾ. ಯಾವುದನ್ನೇ ಒಂದು ಚಿಂತನೆ ಮಾಡ್ಕೊಂಡ್ರೆ ಪ್ಲಾನಿಂಗ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಏನು ಬರುತ್ತೋ ತುಂಬ ಚೆನ್ನಾಗಿ ಮಾಡ್ತೀರಾ ಕನ್ಯಾ ರಾಶಿಯವರಿಗೆ. ಉದಾಹರಣೆಗೆ ನೀವೇನಾದರೂ ಒಂದು ಸೈಂಟಿಸ್ಟ್ ಆಗಿದ್ರೆ ಅಂದ್ಕೊಳ್ಳಿ, ಒಂದು ರೋಗಕ್ಕೆ ಏನಾದರೂ ಮದ್ದು ಕಂಡುಹಿಡಿಬೇಕಂದ್ರೆ ಅದ್ರದ್ದು ವ್ಯಾಕ್ಸಿನೇಷನ್ನು ಎಷ್ಟೇ ಕಷ್ಟವಿದ್ರೂ ಕೂಡ ಕಂಡುಹಿಡಿತೀರಾ. ಸೊ ಅದಲ್ದಿರ ದೇವಸ್ಥಾನಗಳ ದರ್ಶನವಾಗಿರ್ಬೋದು, ಗ್ರಾಮ ಪಟ್ಟಣ ನಗರ ಒಂದು ಅಧಿಕಾರ ಕೊಡುವಂಥ ಶನೇಶ್ವರ ಗ್ರಹರು. ಸೊ ಇದು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಸೋದರ ನಡುವೆ ಇರುವ ವ್ಯಾಜ್ಯಗಳು ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಉದ್ಯೋಗ ಅಂತ ಹೇಳಿದ್ರೆ, ಉದ್ಯೋಗ ರಿಲೇಟೆಡು ಅದರಲ್ಲಿ ನೀವೇನಾದರೂ ಶೇರ್ ಮಾರ್ಕೆಟು, ಟ್ರೇಡಿಂಗು, ನೀವೇನಾದ್ರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ದರೆ, ಆಡಿಟರ್ ಆಗಿದ್ದರೆ, ಮತ್ತು ನೀವೇನಾದರೂ ಒಂದು ಓನ್ ಸೆಲ್ಫ್ ಸರ್ವಿಸ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದರೆ ಉದ್ಯೋಗದಲ್ಲಿ ಖಂಡಿತ 2026ರಲ್ಲಿ ಇವರಿಗೆ ಆಲ್ಮೋಸ್ಟ್ ಜೂನ್ ನಂತರ ತುಂಬ ಒಂದು ಒಳ್ಳೆಯ ಒಂದು ಬದಲಾವಣೆ ಆಗುತ್ತೆ. ಯಾವ ರೀತಿ ಅಂದರೆ ಜಾಬಲ್ಲಿ ಕಂಟಿನ್ಯೂಟಿ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಉದ್ಯೋಗ ಬೇಕಾದರೆ ಯಾವುದೇ ರೀತಿ ಹೊಸ ಉದ್ಯೋಗದಲ್ಲಿ ಪ್ರಯತ್ನ ಪಡ್ಬೋದು. ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಉದ್ಯೋಗ ಪಡೆಯುವಂಥ ಕನ್ಯಾ ರಾಶಿಯವರಿಗೆ ಒಂದು ಅನುಕೂಲತೆ ಆಗುತ್ತೆ. ಯಾವುದೇ ರೀತಿ ನೆಗೆಟಿವಿಟಿ ಕನ್ಯಾ ರಾಶಿಯವರಿಗೆ ಒಂದು ವರ್ಷದ ಅರ್ಧ ಭಾಗದಲ್ಲಿ ಇಲ್ಲ. ಜೂನ್ ನಂತರ ಎಕ್ಸಲೆಂಟ್ ಆಗಿರುವಂಥ ಒಳ್ಳೆಯ ರಾಜಯೋಗದ ಫಲ ಉದ್ಯೋಗದಲ್ಲಿ ಪಡಿಬೋದು. ಗುರುಜಿ, ಸ್ವ ಉದ್ಯೋಗ ಅಂತ ಹೇಳಿ ತಗೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಅನುಕೂಲತೆಗಳನ್ನು ಕನ್ಯಾ ರಾಶಿಯವರು 2026 ವರ್ಷದಲ್ಲಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ಸ್ವ ಉದ್ಯೋಗದಲ್ಲಿ ಅದರಲ್ಲೂ ಯಾರು ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಾರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್, ಆಡಿಟರ್ ಆಗಿರ್ಬೋದು, ಒಂದು ಓನ್ ಪ್ರಾಕ್ಟೀಸ್ನರ್ ಆಗಿರ್ಬೋದು, ಅವರಿಗೆ ತುಂಬ ಒಂದು ಒಳ್ಳೆ ಫಲಗಳು ಸಿಗುತ್ತೆ. ಅದರಲ್ಲೂ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥ ಒಂದು ಕನ್ಯಾ ರಾಶಿಯ ವ್ಯಾಪಾರಸ್ಥರಿಗೆ ತುಂಬ ಒಳ್ಳೆಯದಾಗಿರುವಂಥದ್ದು. ನೂತನವಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕಾದ್ರೆ ಇದು ಕೂಡ ಪ್ರಶಸ್ತವಾದ ಸಮಯ. ಪ್ಲ್ಯಾನಿಂಗ್ ಮಾಡಿಕೊಂಡು ಜೂನ್ 2ನೇ ತಾರೀಕು ನಂತರ ಅಪ್ಲಿಕೇಶನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಯಾವುದೇ ರೀತಿ ಏನಾದರೂ ಒಂದು ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಫಾರಮ್ ಫಿಲ್ಅಪ್ ಮಾಡೋದಾಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಅದನ್ನೆಲ್ಲ ರೆಡಿ ಮಾಡಿಕೊಂಡು GST ಅಂದರೆ ಅದ್ರ ರಿಲೇಟೆಡ್ ಕೆಲಸ ಕಾರ್ಯಗಳು, ಪೇಪರ್ ವರ್ಕ್ಸನ್ನು ವರ್ಷದ ಮೊದಲೇ ಅರ್ಧ ಭಾಗದಲ್ಲಿ ಮಾಡಿ. ಈ ರೀತಿ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೆ ಡೌಟ್ ಇಟ್ಕೋಬೇಡಿ. ಆದರೆ ನೀವು ಯಾವ ಪ್ರಕಾರದಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ಹಲವಾರು ಬಿಸ್ನೆಸ್ಗಳಿರುತ್ತೆ. ಆಯಾ ಜಾತಕಕ್ಕೆ ಸಂಬಂಧಪಟ್ಟಂಥದ್ದು ಅವರವರ ದಶಾಭುಕ್ತಿ ನುರಿತ ಜ್ಯೋತಿಷರಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ಕೊಂಡು ಯಾವ ಉದ್ಯೋಗವನ್ನು ಆರಿಸ್ಬೇಕು ಅನ್ನೋದನ್ನು ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ. ಬಟ್ ಇವತ್ತು ನಮ್ಮ ಸಂಚಿಕೆ ಯಾರು ನೋಡ್ತಾ ಇದ್ದಾರೆ, ಒಂದು ಕನ್ಯಾ ರಾಶಿಯವರು ಉದ್ಯೋಗಕ್ಕೆ ಅಂದರೆ ಸ್ವಯಂ ಉದ್ಯೋಗ ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ಗೆ ತುಂಬ ಒಳ್ಳೆಯ ಒಂದು ಸಮಯ ಒಂದು ಕನ್ಯಾ ರಾಶಿಯವರಿಗೆ 2026ರಲ್ಲಿ ಒದಗಿ ಬರುವಂಥದ್ದು. ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಅನುಕೂಲತೆಗಳು ಇದೆ ಅಂತ ಹೇಳಿ ಗುರೂಜಿಗಳು ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಈ 2026 ವರ್ಷ ಸ್ವ ಉದ್ಯೋಗದ ಬಗ್ಗೆ ಯಾರೆಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಆರೋಗ್ಯ ವಿಚಾರಕ್ಕೆ ಬರೋಣ. ಆರೋಗ್ಯದಲ್ಲಿ 2026 ಈ ವರ್ಷ ಏನಿದೆ, ಕನ್ಯಾ ರಾಶಿಯವರು ಏನೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಗುರುಜಿ, ತಿಳಿಸಿ. ನೋಡಿ, ಕನ್ಯಾ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಕೋಲ್ಡ್ ಇನ್ಫೆಕ್ಷನ್ಸ್ ಬಗ್ಗೆ ಎಚ್ಚರಿಕೆ ಆಗಿರಬೇಕು. ಸಪ್ತಮ ಸ್ಥಾನದಲ್ಲಿ ಒಂದು ಶನೇಶ್ವರನ ಗೋಚಾರ ಏನಾಗುತ್ತೆ ಅಂದರೆ ಇವರಿಗೆ ಸ್ವಲ್ಪ ಸ್ಟಮಕ್ ಇಶ್ಯೂಸ್ನ ಕೊಡುವಂಥದ್ದಾಗಿರ್ಬೋದು, ಹೊಟ್ಟೆ ಸಂಬಂಧಿತ ಪ್ರಾಬ್ಲಮ್ಸು, ಮೋಷನ್ಸ್ ಪ್ರಾಬ್ಲಮ್, ಈ ರೀತಿ ಸ್ವಲ್ಪ ಇವರಿಗೆ ಪ್ರಮುಖವಾಗಿ ಜೂನ್ವರೆಗೂ ಬರ್ಬೋದು. ಜೂನ್ ನಂತರ ಇದರ ಪ್ರಭಾವ ಕೂಡ ಕಮ್ಮಿ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ನಡ್ಕೊಂಡೋಗಿ ಜೂನ್ 2ನೇ ತಾರೀಕು ನಂತರ ಗುರು ಗೋಚಾರದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದು ತಗ್ಗುತ್ತೆ. ಮತ್ತು
2026ರಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿ ನಕಾರಾತ್ಮಕತೆ ಇಲ್ಲಿ ಕಾಣ್ತಾ ಇಲ್ಲ. ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೂಡ ಆರೋಗ್ಯದ ವಿಚಾರ ಬೇಕಾಗಿಲ್ಲ. ಸ್ವಲ್ಪ ಸ್ಟಮಕ್ ಇಶ್ಯೂಸ್, ಸ್ಕಿನ್ ಇಶ್ಯೂಸ್ ಬಗ್ಗೆ ಎಚ್ಚರಿಕೆಯಿಂದಿರಿ. ಅದ್ರ ಬಗ್ಗೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿ ದೊಡ್ಡ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ಭವಿಷ್ಯ ಇದೆ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಶಿಕ್ಷಣ, ಉದ್ಯೋಗ, ಸ್ವ ಉದ್ಯೋಗ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದೀರಾ. ಈಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿದೆ ಗುರೂಜಿ? ಒಂದು ಗ್ರಹಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ನೋಡಿ, ಈ ಒಂದು ಕನ್ಯಾ ರಾಶಿಯವರಿಗೆ 2026ರಲ್ಲಿ ತುಂಬ ಖುಷಿ ಪಡಬೇಕಾಗಿರುವಂಥ ವಿಚಾರ, ಜೂನ್ 2ನೇ ತಾರೀಕು ನಂತರ ನಿಮಗೆ ಗುರುಬಲ ಬರ್ತಾ ಇರುವಂಥದ್ದು. ಅಲ್ಲಿವರೆಗೂ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಬ್ಯಾಲೆನ್ಸ್ ಶೀಟ್ ಮೀಡಿಯಮ್ ಆಗಿರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆದರೆ ಹಣದ ಕೊರತೆ ಬರೋದಿಲ್ಲ. ಯಾಕಂದರೆ ದಶಮಸ್ಥ ಗುರು ನಿಮಗೆ ಒಳ್ಳೆಯ ಒಂದು ಆರ್ಥಿಕವಾಗಿ ಸದೃಢವಾಗಿ ಇರುವಂಥದ್ದು. ತದನಂತರ 2ನೇ ತಾರೀಕು ನಂತರ ಗುರುಬಲ ಬರೋದ್ರಿಂದ ಇಷ್ಟು ದಿನ ನೀವೇನು ಪ್ಲ್ಯಾಟ್ಫಾರ್ಮ್ ಸೆಟ್ ಮಾಡ್ಕೊಂಡಿದ್ದೀರಿ, ಒಳ್ಳೆಯ ಒಂದು ಸಂಪಾದನೆ ಬರುವಂಥದ್ದು, 2-3 ದಾರಿಯಿಂದ ಸಂಪಾದನೆ ನಿಮಗೆ ಸೇರುತ್ತೆ. ಮತ್ತು ಇದರ ಮೂಲಕ ಒಂದು ಒಳ್ಳೆ ಪಾಸಿಟಿವ್ ಯೋಗ ನಿರ್ಮಾಣ ಆಗುತ್ತೆ. ತನ್ಮೂಲಕ ನಿಮಗೆ ಭಗವಂತನ ಆಶೀರ್ವಾದದಿಂದ ವಿಶೇಷ ಸಂಪತ್ತು ಲಭಿಸುವಂಥ ಯೋಗ ಕೂಡ ನಿರ್ಮಾಣ ಆಗುತ್ತೆ. ಖರ್ಚು ಎಷ್ಟು ಬೇಕಾದರೂ ಮಾಡಿ, ಆದರೆ ಉಳಿದ ಹಣವನ್ನು, ಐಶ್ವರ್ಯವನ್ನು ಎತ್ತಿಡಬೇಕು ಅಥವಾ ಹೂಡಿಕೆಗೆ ನೀವು ಸ್ವಲ್ಪ ಮಾಡೋದ್ರ ಬಗ್ಗೆ ಈ ಒಂದು ಆರ್ಥಿಕವಾಗಿ ಗಮನ ಹರಿಸಿ. ಎಲ್ಲ ಸಕಾರಾತ್ಮಕ ಅಂಶಗಳು ದೀರ್ಘಕಾಲಕ 1 ವರ್ಷಗಳ ಕಾಲ ನಿಮಗೆ ಈ ಫಲಗಳು ಸಿಗುತ್ತೆ. ಆರ್ಥಿಕವಾಗಿ ಏನಾದರೂ ಸಾಲಗಳಿದ್ರೂ ಕೂಡ ಅದನ್ನು ದೂರ ಮಾಡಿಕೊಂಡು ಲೋನ್ಸು ಅಥವಾ ನಿಮ್ಮ ಸಾಲಗಳನ್ನು ಕ್ಲಿಯರ್ ಮಾಡುವಂಥ ವರ್ಷ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಜರುಗುವಂಥದ್ದು. ಹಣಕಾಸಿನ ಭವಿಷ್ಯ 2026 ವರ್ಷದಲ್ಲಿ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬರ್ತಾ ಹೋಗೋಣ. ಒಂದು ದಾಂಪತ್ಯ ಆಗಿರ್ಬೋದು, ಪ್ರೇಮ ವಿಚಾರ ಆಗಿರ್ಬೋದು, ಸಂತಾನ ಪ್ರಾಪ್ತಿ ಆಗಿರ್ಬೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಂಬಂಧಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಿರುಕು ಮೂಡದೆ 2026 ವರ್ಷ ಯಾವ ರೀತಿಯಾಗಿದೆ, ಅದರ ಒಂದು ಶುಭ ಫಲಗಳೇನು, ಉತ್ತಮ ಫಲಗಳು ಯಾವ ರೀತಿಯಾಗಿದೆ ಗುರುಜಿ? ನೋಡಿ, ಖಂಡಿತ ಈಗ ಒಂದು ಸಂಬಂಧಗಳ ವಿಚಾರದಲ್ಲಿ ನೋಡೋದಾದರೆ ಮೊದಲನೇ ವರ್ಷದ ಅರ್ಧ ಭಾಗದಲ್ಲಿ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಶನಿ ಇದ್ದಾಗ ಸ್ವಲ್ಪ ಒಂದು ಸಂಬಂಧಗಳ ವಿಚಾರ, ಮದುವೆ ಇತ್ಯಾದಿ ವಿಚಾರಗಳನ್ನು ನಿಧಾನ ಮಾಡುವಂಥದ್ದು ಹೆಚ್ಚು, ಅಥವಾ ಮದುವೆ ವಿಚಾರದಲ್ಲಿ ಸಂಶಯಾಸ್ಪದ ಒಂದು ಡೌಟ್ ಕ್ರಿಯೇಟ್ ಮಾಡುವಂಥದ್ದು ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅಥವಾ ನೀವು ಮದುವೆ ಸೆಟ್ ಆದರೂ ಕೂಡ ಆ ಥರದ ನಿರ್ಧಾರ ಮಾಡಬೇಡಿ. ಸಪ್ತಮದ ಶನಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗುವಂಥದ್ದು, ಗೊತ್ತಿರಲಾರ್ದಂಗೆ ನೀವು ಮೋಸಕ್ಕೆ ತಳ್ಳಲ್ಪಡುವಂಥದ್ದು ಜಾಸ್ತಿ ಇರುತ್ತೆ. ಅದರ ವಿಚಾರದಲ್ಲಿ ಒಂದಲ್ಲ ಡಬಲ್ ಚೆಕ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ನೋಡಿ, ಒಂದು ಪ್ರಾಪರ್ಟಿ ವಿಚಾರವಾಗಿ ಖರೀದಿ ಮಾಡಿದ್ರು 2 ಕಡೆ ಲಾಯರ್ ಚೆಕ್ ಮಾಡ್ತಾರೆ. ಸೊ ಅಂದರೆ ಆ ಪ್ರಾಪರ್ಟಿ ಚೆಕ್ಸ್ ಅಂತ. ಆ ಥರ ಮದುವೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಅರ್ಜೆನ್ಸಿ ಬೇಡ ಅಂತ ಹೇಳ್ತೀವಿ. ಆದರೆ ವಿವಾಹ ಸಂಬಂಧಿತವಾಗಿ ತಾವು ಕೇಳಿರೋ ವಿಚಾರದಲ್ಲಿ 2026ರ ಒಂದು ಕನ್ಯಾ ರಾಶಿಯವರ ವಿಚಾರದಲ್ಲಿ ಹೆಚ್ಚು ಅನುಕೂಲತೆ ಜೂನ್ 2ನೇ ತಾರೀಕು ನಂತರ ಕೂಡ ಬರುವಂಥದ್ದು. ಯಾವುದೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ಲ, ಅಡೆತಡೆಗಳು ಆವಾಗ ದೂರವಾಗುತ್ತೆ, ಆಬ್ಸ್ಟೆಕಲ್ಸ್ ಇರೋದಿಲ್ಲ. ಕ್ಲಿಯರ್ ಆಗಿ ಹುಡುಗಿಗೆ ಹುಡುಗ ಅಥವಾ ಹುಡುಗಿಗೆ ಹುಡುಗ ಸೆಟ್ ಆಗುವಂಥ ಒಂದು ಒಳ್ಳೆಯ ಯೋಗ ಬರುವಂಥದ್ದು. ಸೊ ಮದುವೆ ಆದ ನಂತರ ಶುಭ ಸಮಾರಂಭಗಳು ಮನೇಲಿ ಜಾಸ್ತಿ ಆಗುತ್ತೆ. ಆಸ್ತಿ, ವಾಹನ ಖರೀದಿ ಇತ್ಯಾದಿಗಳು ಜರುಗುತ್ತೆ. ಸೈಟ್ ತೆಗೆದುಕೊಳ್ಳುವಂಥದ್ದು, ಒಂದು ಮನೆ ತೆಗೆದುಕೊಳ್ಳುವಂಥದ್ದು, ಮತ್ತು ಜೀವನ ಶುರು ಮಾಡಿದ್ಮೇಲೆ ಅದರ ಮೇಲೆ ಅನ್ಯೂನ್ಯತೆಗಳು ಹೆಚ್ಚಾಗುವಂಥದ್ದು ಇರುತ್ತೆ ಅವರ ಒಂದು ದಂಪತಿಗಳ ಮಧ್ಯೆ. ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಕ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಸ್ವಲ್ಪ ನಿಧಾನ ಆದರೂ ಕೂಡ ಇಲ್ಲಿ ಪಂಚಮಾಧಿಪತಿ ಶನೇಶ್ವರನ ಬಲ ಮತ್ತು ಗುರುವಿನ ಒಂದು ಶನಿಯ ಒಂದು ವೀಕ್ಷಣೆ ಮೇಲೆ ಇರುವಂಥದ್ದು ಇದು ತುಂಬ ಒಳ್ಳೆಯದು. ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ದಿರ ಗುರುಬಲದ ಒಂದು ಅನುಕೂಲತೆಗಳಿಂದ ಅಡಚಣೆಗಳು ದೂರವಾಗಿ ವರ್ಷದ ಅರ್ಧ ಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ದಾಂಪತ್ಯದ ವಿಚಾರದಲ್ಲಿ, ಒಂದು ಮ್ಯಾರೇಜು, ಒಂದು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಅದಲ್ಲಿರ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಇವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ಆದರೆ ಆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಅವರವರ ಮೂಲ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು ಏನೇನು ದಶಾಭುಕ್ತಿಗಳು ನಡೀತಿದೆ, ಯಾಕಂದರೆ ಕೆಲವೊಂದ್ಸತಿ ಪಾಸಿಟಿವ್ ಇರುತ್ತೆ, ಕೆಲವೊಂದ್ಸತಿ ನೆಗೆಟಿವ್ ಇರುತ್ತೆ, ಇಬ್ಬರ ಟೈಮನ್ನು ವಿಶ್ಲೇಷಣೆ ಮಾಡ್ಕೊಂಡು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ಬೋದು. ಮ್ಯಾರೇಜ್ ಪಾರ್ಟ್ನರ್ಶಿಪ್ ವೇಟ್ ಅಪ್ ಟು ಜೂನ್ ಅಂತ ಹೇಳ್ತೀವಮ್ಮ. ಗುರುಜಿ, ಇನ್ನು ಸುಖ ದಾಂಪತ್ಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಒಂದು ಗ್ರಹಗತಿ ಯಾವ ರೀತಿಯಾಗಿದೆ, ಅದರ ಫಲಗಳು ಏನೇನು ಗುರುಜಿ? ನೋಡಿ, ಇಲ್ಲಿ ಸಂತಾನಕಾರಕನಾಗಿರುವಂಥ ಗುರು ಭಗವಾನರಾಗ್ತಾರೆ. ಸಂತಾನಕ್ಕೆ ಅಧಿಪತಿಯಾಗಿರುವ ಗುರುಗ್ರಹರು ಕೂಡ ಜೂನ್ 2ನೇ ತಾರೀಕು ನಂತರ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಜನವರಿ 1ರಿಂದ ಜೂನ್ 2ನೇ ತಾರೀಕುವರೆಗೂ ನ್ಯಾಚುರಲ್ ಆಗಿ ಪ್ರಯತ್ನ ಪಡಿ, ಆದರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೆ ಬೇಸರ ಅಂತೂ ಖಂಡಿತ ಬೇಡ. ಜೂನ್ 2ನೇ ತಾರೀಕು ನಂತರ ಲಾಭದಲ್ಲಿ ಬರುವಂಥ ಗುರು ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡಿದ್ರೆ ಇದು ತುಂಬ ಅನುಕೂಲಕರ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತದೆ. ಮತ್ತು ಸಂತಾನ ಅಲ್ದಿರ ತುಂಬ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ
2026 ಎಲ್ಲರೂ ಕೇಳ್ಬೋದು, ಪ್ರತಿಯೊಬ್ಬರು ಅವರವರ ಒಂದು ಕ್ವಶನ್ ಅನುಸಾರವಾಗಿ ಅಲ್ದಿರ ಇದರ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ನೋಡಿದ್ರೆ ಈ ಒಂದು ಕನ್ಯಾ ರಾಶಿಯ ರೈತರಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ಈ ಒಂದು ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕನ್ಯಾ ರಾಶಿನ ಯಾರು ವಾಹನ ನಂಬಿ ಜೀವನ ಮಾಡ್ತಾರೆ, ಆ ವಾಹನನ ನಂಬಿ ಅಂದರೆ ಒಂದು ಸರ್ವಿಸ್ ಸೆಂಟರ್ ಇಟ್ಕೊಂಡವ್ರಾಗಿರ್ಬೋದು, ಒಂದು ವಾಹನ ಮಾಲೀಕರಾಗಿರ್ಬೋದು, ಅಥವಾ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಓನರ್ ಆಗಿರ್ಬೋದು, ಅವರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಚಾಲಕರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೊಸ ವಾಹನದ ಒಂದು ಖರೀದಿ ಆಗಿರುವಂಥದ್ದು 2026 ಕನ್ಯಾ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದಲ್ದಿರ ನಮ್ಮ ದಿನನಿತ್ಯವಾಗಿ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರಿಗಳು, ಹೂ ಹಣ್ಣು ಮಾರಾಟಗಾರರಾಗಿರ್ಬೋದು, ಮತ್ತು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಅದರಲ್ಲೂ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಏನು ತಗೊತೀವಿ, ಜೊತೆಗೆ ಡಿಸ್ಟ್ರಿಬ್ಯೂಟರ್ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಭಗವಂತನ ಅತ್ಯಂತ ಒಳ್ಳೆಯ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಪ್ಲಸ್ ಪಾಯಿಂಟ್ ಹೆಚ್ಚಾಗಿರುವಂಥದ್ದು, ಮೈನಸ್ ಪಾಯಿಂಟ್ ತುಂಬ ಕಡಿಮೆ ಇದೆ ಕನ್ಯಾ ರಾಶಿಯವರಿಗೆ 2026 ಅಂತ ಹೇಳ್ತೀನಿ. ಗುರುಜಿ, 2026 ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಬರುವಂತಹ ಯೋಗಗಳೇನು, ಹಾಗೆ ದೋಷಗಳು ಬಂದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಕ್ರಮಗಳು ಏನೇನು ಅಂತ ನೋಡಿ. ವಿಶೇಷವಾದ ಹಂಸಯೋಗ ಕನ್ಯಾ ರಾಶಿಯವರಿಗೆ ನಿರ್ಮಾಣ ಆಗ್ತಿರುವಂಥದ್ದು. ಲಾಭಸ್ಥ ಗುರುವಿನಿಂದ ಧನ, ಸಂತಾನ, ಶುಭ ಕಾರ್ಯ ಇರುವಂಥದ್ದು, ಸ್ವಂತ ಮನೆ, ಈ 4 ಕೂಡ ಕೂಡಿ ಬರುವಂಥದ್ದು. ಗುರು ಧನಕಾರಕನಾಗಿರೋದ್ರಿಂದ, ಲಾಭಸ್ಥಾನದಲ್ಲಿ ಬರೋದ್ರಿಂದ ಹಂಸಯೋಗದ ಒಂದು ಒಳ್ಳೆಯ ಫಲ ಗುರು ಭಗವಾನರಿಂದ ಸಿಗುವಂಥದ್ದು. ನಿಮ್ಮ ರಾಶಿಯಾಧಿಪತಿಗೂ ಕೂಡ ಇದರ ಒಂದು ಬೆನಿಫಿಟ್ ಸಿಗುತ್ತೆ. ಸ್ವಲ್ಪ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿರುವಂಥದ್ದು, ರಾಹು ಕೇತು ದೋಷಗಳು ಉಂಟಾಗ್ತಿರುವಂಥದ್ದು ಅಂತ ಹೇಳ್ತೀವಿ. ಆದಷ್ಟು ಕನ್ಯಾ ರಾಶಿಯ ಒಂದು ಮೂಲ ಮಂತ್ರ ಒಂದು ವಿಷ್ಣುವಿನ ಆರಾಧನೆ ಬಹಳ ಮಾಡಿದ್ರೆ ತುಂಬ ಒಳ್ಳೆಯದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಜಪ ಮಾಡುವಂಥದ್ದು, ಮತ್ತು ಹನುಮಾನ್ ಚಾಲಿಸವನ್ನು ಹೆಚ್ಚಾಗಿ ಪಠನೆ ಮಾಡುವಂಥದ್ದು 54 ಬಾರಿ 108 ಬಾರಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಅದಲ್ದಿರ ಇನ್ನು ಮುಂದಿನ ವಿಚಾರದಲ್ಲಿ ನೋಡಿದರೆ ಪರಿಹಾರವಾಗಿ ಹೋಗಿ ಸಪ್ತಮ ಶನಿ ಇಲ್ಲೇನಾಗುತ್ತೆ, ಶನೇಶ್ವರನು ಪಂಚಮ ಶನಿ, ಸಪ್ತಮ ಶನಿ, ಅರ್ಧಾಷ್ಟಮ ಶನಿ, 7.5 ಶನಿ. ಈ ಒಂದು ಶನೇಶ್ವರರ ಪ್ರಭಾವದಿಂದ ಸ್ವಲ್ಪ ಹೊರಗಡೆ ಬರಬೇಕಂದ್ರೆ ಶನಿಗೆ ಸಂಬಂಧಪಟ್ಟಂಥ ಸೇವೆಗಳು ಮಾಡುವಂಥದ್ದು. ಅನಾಥಾಶ್ರಮದಲ್ಲಿ ಈ ಒಂದು ಕನ್ಯಾ ರಾಶಿಯವರ ಅವರ ಒಂದು ಸ್ವಂತ ಹುಟ್ಟುದಬ್ಬ ಆಗಿರ್ಬೋದು, ಮನೆಯವರ ಹುಟ್ಟುದಬ್ಬದ ಆಗಿರ್ಬೋದು, ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ಅನಾಥಾಶ್ರಮದಲ್ಲಿ ಸೇವೆಗಳನ್ನು ಮಾಡುವಂಥದ್ದು. ಯಾರು ನಿರ್ಗತಿಕರಿರ್ತಾರೆ, ಶನಿ ಅಂದರೆ ಒಂದು ಬಡ ವರ್ಗವನ್ನು ಸೂಚಿಸುತ್ತೆ, ನಿರ್ಗತಿಕರನ್ನು ಸೂಚಿಸುತ್ತೆ. ಸೊ ಅವರಿಗೆ ಒಂದು ಇದು ಕೊಡುವಂಥದ್ದು, ಒಂದು ಏನೋ ಒಂದು ಧಾನ್ಯಗಳನ್ನು ಕೊಡುವಂಥದ್ದು. ಉದಾಹರಣೆಗೆ ನೋಡಿ, ಚಳಿಗಾಲ ನಡೀತಾ ಇದೆ, ಚಳಿಗಾಲದಲ್ಲಿ ಒಂದು ಯಾರಿಗೋ ಒಂದು ತುಂಬ ಚಳಿಯಲ್ಲಿ ನಡುಕ್ತಾ ಇರೋರಿಗೆ ಒಂದು ಬ್ಲ್ಯಾಂಕೆಟ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಶನಿಗೆ ಬರುವಂಥದ್ದು ನೀಲಿ ಬಣ್ಣಕ್ಕೆ ಸಂಬಂಧಪಟ್ಟಂಥ ಬ್ಲ್ಯಾಂಕೆಟ್ನ ಇದು ಮಾಡುವಂಥದ್ದು. ಈ ರೀತಿ ಮಾಡಿ ಶನಿ ಚಾಲಿಸ ಹೇಳಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಹು ಕೇತುಗಳ ಒಂದು ಆರಾಧನೆ ಮಾಡುವಂಥದ್ದು ತುಂಬ ಒಂದು, ರಾಹು ಬಂದು ಶನಿವಾರ ಆರಾಧನೆ ಮಾಡುವಂಥದ್ದು, ಕೇತು ಗ್ರಹಕ್ಕೆ ಮಂಗಳವಾರ ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಮತ್ತು ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಮತ್ತು ಸಾಧ್ಯವಾದರೆ ಕಂಫರ್ಟೇಬಲ್ ಇದ್ದರೆ ಗುರುವಾರದೊತ್ತು ಒಂದು ಪುಷ್ಪರಾಗ ಹಳ್ಳನ್ನು ಧರಿಸುವಂಥದ್ದು, ಮತ್ತು ಮಂಗಳವಾರಗಳಲ್ಲಿ ತೊಗರಿಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ದಾನ ಮಾಡುವಂಥದ್ದು. ಇಷ್ಟು ಪರಿಹಾರಗಳು ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಆಗಿ 100% 80% ಒಳ್ಳೆ ಫಲ ಇದೆ. ಇನ್ನೂ ಒಂದು 20% ಏನು ಪ್ಲಸ್ ಆರ್ ಮೈನಸ್ ನೆಗೆಟಿವಿಟಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳನ್ನು ನಾವು ಸೂಚಿಸಿದ್ದೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಬರುವಂತಹ 2026 ಹೊಸ ವರ್ಷ ಯಾವ ರೀತಿಯಾದಂತಹ ಶುಭ ಫಲಗಳನ್ನು ತಂದು ಕೊಡ್ತಾ ಇದೆ. ಅದರಲ್ಲೂ ಕೂಡ ಒಂದು 90% ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಬರುವಂತಹ ಹಂಸಯೋಗ ಆಗಿರ್ಬೋದು, ಸಣ್ಣ ಪುಟ್ಟ ದೋಷಗಳು ಎದುರಾದರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಕ್ರಮವನ್ನು ಮಾಡ್ಕೊಳ್ಬೇಕು ಗುರೂಜಿಗಳು ಸಹ ತಿಳಿಸಿದ್ದಾರೆ. ಅದನ್ನು ಮಾಡ್ಕೊಳ್ಳಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷ ಭವಿಷ್ಯವನ್ನು ತುಂಬ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.